ಈಗ ನಮ್ಮ ಲೀಸ್ಟಲ್ಲಿ ತುಂಬ ವಿಷಯಗಳಿಗೆ ಟಿಕ್ ಆಗಿದೆ ಅಲ್ವಾ? ದೊಡ್ಡವ್ರಿಗೆ ಗೌರವ ಕೊಡೋದು, ಮರ್ಯಾದೆಯಿಂದ ಮಾತಾಡ್ಸೋದು, ಇದೆಲ್ಲ ಅವ್ನು ಚೆನ್ನಾಗಿ ಮಾಡ್ತಾನೆ ಕಡೆ. ತುಂಬ ಒಳ್ಳೆ ಹುಡುಗ. ಅದಕ್ಕೆ ಟಿಕ್ ಹಾಕ್ಸೋಣ, ಏನಂತೀಯ? ಹೌದೌದು. ಹಾಂ, ಅದಕ್ಕೆ ಟಿಕ್ ಹಾಕು. ಟಿಕ್. ಆಮೇಲೆ ಕೆಲವು ವಿಷಯಕ್ಕೆ ಕಿಚ್ಚಾಡೋದು, ಕೂಗಾಡೋದು ಅದೆಲ್ಲ ಏನೂ ಇಲ್ಲ, ಕೂಲಾಗಿರ್ತಾನೆ. ಆ ವಿಷಯಕ್ಕೂ ಟಿಕ್ ಹಾಕ್ಸೋಣ. ಟಿಕ್. ಇನ್ನು ಅಡುಗೆ ವಿಷಯದಲ್ಲಿ ಮಾತಾಡೋಗೆ ಇಲ್ಲ. ಅಲ್ಲ, ಐರನ್ ಬಾಕ್ಸ್ ಮೇಲೆ ದೋಸೆ ಹಾಕಿದ್ದಾನೆ ಅಂದರೆ ಇಸ್ ಜೀನಿಯಸ್ ಕಣೆ. ಅದಕ್ಕೆ ದೊಡ್ಡ ಟಿಕ್ ಹಾಕು. ಟಿಕ್. ಹಾಗೆ ಎಲ್ಲ ಸಿಚುವೇಶನ್ಗೂ ಅಡ್ಜಸ್ಟ್ ಆಗ್ತಾರೆ, ಅದಕ್ಕೊಂದು ಟಿಕ್. ಹಾಗೆ ಹೆಣ್ಮಕ್ಳು ಕೆಲಸಕ್ಕೂ ಗೌರವ ಕೊಡ್ತಾರೆ, ಅದಕ್ಕೂ ಒಂದು ಟಿಕ್. ನನಗಂತೂ ಅರ್ಜುನ್ ಗುಣ ತುಂಬ ಹಿಡಿಸ್ತು. ಈ ಅನ್ನ ಬೆಂದಿದೆಯಲ್ವ ಅಂತ ನೋಡೋಕೆ ಒಂದು ಕಾಳು ಮುಟ್ಟು ನೋಡಿದ್ರೆ ಸಾಕು ಕಣ್ರೆ. ನೀವು ಇನ್ನಾದರೂ ಈ ಟಿಕ್ ಮಾಡೋದು, ಪರೀಕ್ಷೆ ಮಾಡೋದು ಎಲ್ಲ ನಿಲ್ಲಿಸಿ. ನನಗೆ ಎಷ್ಟೊಂದು ವಿಚಾರಗಳಲ್ಲಿ ಅರ್ಜುನ್ ಕರ್ಣನ ಹೋಲ್ತಾರೆ ಅನ್ಸುತ್ತೆ. ಅವ್ರು ಮಾತಾಡೋ ರೀತಿ ಆಗ್ಬೋದು, ಅವ್ರ ಕಾನ್ಫಿಡೆನ್ಸ್ ಆಗ್ಬೋದು, ಹಾಗೆ ಎಲ್ಲ ಕೆಲಸನೂ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ ಅಲ್ವಾ? ಮೋಡ್ಜಿಡೆ, ಇಲ್ಲೊಬ್ರು ಕರ್ಣನ್ ಥರ ಒಳ್ಳೆ ಗುಣ ಇದೆ, ನಡವಳಿಕೆ ಇದೆ ಅಂದರೆ ಹಿಂದೆ ಮುಂದೆ ನೋಡಲ್ಲ, ಮದುವೆಗೆ ಒಪ್ಪಿಗೆ ಕೊಟ್ಬಿಡ್ತಾರೆ ಅಲ್ವಾ? ಆದರೂ ಗುಣದಲ್ಲಿ, ಕೆಲಸ ಕಾರ್ಯದಲ್ಲಿ ನಮ್ಮ ಕರ್ಣಂಗಿಂತ ಬೆಸ್ಟ್ ಯಾರಿದ್ದಾರೆ ಹೇಳು? ಹಲೋ, ನಮ್ಮ ಅರ್ಜುನ್ ಏನು ಕಡಿಮೆ ಇಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಕರ್ಣನ್ ಮೀರ್ಸೋ ಟ್ಯಾಲೆಂಟು ಅವನಲ್ಲೂ ಇದೆ, ಆಕಾಶದಲ್ಲಿರೋ ಚಂದ್ರ. ಸುಲೋಚನಾ ಅವರೇ, ಚಂದ್ರನ್ಗೆ ಕಳೆ ಇದೆ, ಆದರೆ ನಮ್ಮ ಕರ್ಣ ಸೂರ್ಯ ಇದ್ದಾಗೆ. ಅವನ ಮುಂದೆ ಯಾರೂ ನಿಲ್ಲ ಹೋಗಿಲ್ಲ, ಗೊತ್ತಾ? ಹಾಂ, ಸಾಕು, ನಿಲ್ಲಿಸ್ತೀರಾ ಇಬ್ರು? ಪ್ರಪಂಚದಲ್ಲಿರೋರಿಗೆ ಸೂರ್ಯ ಚಂದ್ರ ಇಬ್ರು ತುಂಬ ಮುಖ್ಯ. ನೀವು ಕಿತ್ತಾಡಬೇಡಿ ಅಷ್ಟೇ. ಮೋಡ್ಜಿಡೆ, ನಾವಿಬ್ಬರು ಜಗಳ ಆಡ್ತಿಲ್ಲ ಕಣೆ. ನಮ್ಮ ಮೊಮ್ಮಕ್ಕಳನ್ನ ಹೊಗಳ್ತೀವಿ ನೋಡು, ಅದರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ. ಏನ್ರಿ, ನೀವೇನಂತೀರಾ? ಮನೆಯವರೆಲ್ಲ ಅರ್ಜುನ್ನ ಇಷ್ಟಪಡ್ತಿದ್ದಾರೆ. ಅವನು ಒಳ್ಳೆ ಹುಡುಗನ ಥರನೇ ಕಾಣ್ತಿದ್ದಾನೆ. ಹೀಗೆ ಮುಂದುವರೆದ್ರೆ ನಿಧಿ ಮದುವೆ ಅರ್ಜುನ್ ಜೊತೆ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಇದನ್ನು ತಡೆಯೋದಾದ್ರೂ ಹೇಗೆ? ಡಾಕ್ಟರ್, ಅಯ್ಯೋ, ಡಾಕ್ಟರ್, ಏನಾಯ್ತು? ಬನ್ನಿ ಕೂತ್ಕೊಳ್ಳಿ. ಆರಾಮಾಗಿ. ಏನಾಯ್ತು? ಡಾಕ್ಟರ್, ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನೋಡಿದ್ರೆ ನೋವು ಅಂತ ಒದ್ದಾಡ್ತಿದ್ದಾಳೆ ಡಾಕ್ಟರ್. ನೀವೇನಾದ್ರು ಮಾಡಿ ಡಾಕ್ಟರ್. ನೋಡಿ, ಆರಾಮಾಗಿರಿ, ಏನೂ ಆಗಲ್ಲ. ಅವ್ರಿಗೆ ಎಷ್ಟು ತಿಂಗಳು? ಇವಾಗ 8 ತಿಂಗಳು ಡಾಕ್ಟರ್. ಇಫ್ ಯು ಡೋಂಟ್ ಮೈಂಡ್ 5 ಮಿನಿಟ್ಸ್ ಹೊರಗೆ ಹೋಗ್ಬೋದಾ ಪ್ಲೀಸ್? ಥ್ಯಾಂಕ್ ಯು. ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೊಂಬಿಡಿ, ಓಕೆನಾ? ಅಯ್ಯೋ ಅಮ್ಮ, ನೋಡಿ, ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ನೀವು ಆದಷ್ಟು ಬೇಗ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನಮ್ಮ ಹತ್ರ ಯಾವ ಸರ್ಜಿಕಲ್ ಎಕ್ವಿಪ್ಮೆಂಟ್ಸು ಇಲ್ಲ. ಮೇಡಮ್,
ಅದೇನು ನಮಗೂ ಅರ್ಥ ಆಗೋದಿಲ್ಲ ಮೇಡಮ್. ಅವಳ ಸ್ಥಿತಿ ಬೇರೆ ಹೀಗಿದೆ. ದಯವಿಟ್ಟು ನೀವೇ ಏನಾದ್ರು ಹೆಲ್ಪ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಹಾಂ ಒಂದು ನಿಮಿಷ ಇರಿ. ಡೋಂಟ್ ವರಿ, ಏನೂ ಆಗೋದಿಲ್ಲ. ಹಲೋ ಕರ್ಣ ಸರ್, ಒಂದು ಡೆಲಿವರಿ ಕೇಸ್ ಬಂದಿದೆ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ನೀವು ಆದಷ್ಟು ಬೇಗ ನಮ್ಮ ಕ್ಲಿನಿಕ್ಗೆ ಬರ್ತೀರಾ? ಓಕೆ ಸರ್. ಕಾಲ್ ಮೇಲೆತ್ತೆ, ಸ್ಪ್ರೆಡ್. ಒಂದು ನಿಮಿಷ ಇರಿ. ನೋವು ತಡೆಯಕ್ಕಾಗ್ತಿಲ್ಲ. ಏನೂ ಆಗೋದಿಲ್ಲ, ಹೆದರ್ಕೊಂಬಿಡಿ, ಓಕೆನಾ? ಬಿ ಕಾಮ್. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಕಂದ ಆಳೋದನ್ನ ನೀವು ಕೇಳ್ತೀರಾ. ಆದ್ರೆ ನೀವು ನನಗೆ ಕೋಆಪರೇಟ್ ಮಾಡಬೇಕು. ನಾನು ಪುಷ್ ಅಂದಾಗೆಲ್ಲ ನೀವು ಜೋರಾಗಿ ಪುಷ್ ಮಾಡಬೇಕು, ಓಕೆನಾ? ಬಿ ಬೋಲ್ಡ್, ಯು ಆರ್ ಸ್ಟ್ರಾಂಗ್. ನಿಮ್ಮ ಕೈಲಾಗತ್ತೆ. ರೆಡಿನಾ? ಪುಷ್ 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 ಅಂದಾಗೆಲ್ಲ ಜೋರಾಗಿ ಪುಷ್ ಮಾಡಬೇಕು, ಓಕೆನಾ? ನಿಮ್ಮ ಕೈಲಾಗತ್ತೆ, ಮಾಡಿ. ಪುಷ್ ಪುಷ್. ಜೋರಾಗಿ ಪುಷ್ ಮಾಡಿ. ಪುಷ್. ನಿಧಿ, ಏನಾಯ್ತು? ಕೇಸ್ ತುಂಬ ಕ್ರಿಟಿಕಲ್ ಇದೆ. ಕರ್ಣ ಸರ್ಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾ ಇದ್ದಾರೆ. ಡೋಂಟ್ ವರಿ, ಐ ಕ್ಯಾನ್ ಹೆಲ್ಪ್ ಯು ಔಟ್. ಮಗು ಹಾರ್ಟ್ ಬೀಟ್ ಎಷ್ಟಿದೆ? ಇಟ್ಸ್ ನಾರ್ಮಲ್, ಏನೂ ತೊಂದರೆ ಇಲ್ಲ. ಆದರೆ ಆದಷ್ಟು ಬೇಗ ಡೆಲಿವರಿ ಆಗಬೇಕು ಅಷ್ಟೇ. ಕಮಾನ್ ಪುಷ್. ಪ್ಯಾನಿಕ್ ಆಗಬೇಡಿ. ಮೊಬೈಲ್ ಟಾರ್ಚ್ ಆನ್ ಮಾಡಿ. ವಿವೇಕ್, ನಿಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡು. ನಿಮ್ಮ ಮೊಬೈಲ್ ಇದೆ ಕೊಡಿ. ಏನು ಹೋಗಲ್ಲ, ಸ್ಟೇ ಕಾಮ್. ಪುಷ್ ಮಾಡಿ. ಪುಷ್. ಕಮಾನ್ ಕಮಾನ್ ಪುಷ್. ಜೋರಾಗಿ ಪುಷ್ ಮಾಡಿ. ಕಮಾನ್, ಯು ಕ್ಯಾನ್ ಡೂ ಇಟ್. ಪುಷ್. ನಿಧಿ, ವಿ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್. ಡೋಂಟ್ ವರಿ, ಸ್ಟೇ ಕಾಮ್. ಸರ್, ಆದರೆ ಮಗು ತಲೆ ಮೇಲ್ ತೀರ್ಕೊಂಡಿದೆ, ಏನು ಮಾಡೋದು? ಹೇಳ್ತೀನಿ.